ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ? ಇವತ್ತು ನಾವು 6ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪಾಠವನ್ನ ಮಾಡ್ತಾ ಇದ್ದೀವಿ. ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 6th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. ಯಾವ ಪಾಠವನ್ನ ಮಾಡ್ತಾ ಇದ್ದೀವಿ? ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ದ ಫಸ್ಟ್ ಲೆಸನ್ ದೊಡ್ಡವರ ದಾರಿ. ಗದ್ಯ ಭಾಗ 1 ದೊಡ್ಡವರ ದಾರಿ, ದ ಪಾತ್ ಆಫ್ ಅವರ್ ಎಲ್ಡರ್ಸ್. ದೊಡ್ಡವರ ದಾರಿ. ಈ ಪಾಠವನ್ನ ಬರೆದವರು ಯಾರು? ಈ ಪಾಠವನ್ನ ಬರೆದವರು ಬೇಗೋ ರಮೇಶ್ ಅವರು. So before starting, I request you all to take out your textbook, pencil and the earphone and sit in a silent, the quiet place. Okay, let's start with the lesson. ದೊಡ್ಡವರ ದಾರಿ. So it's always ನಮಗೊಂದು ಸೇಯಿಂಗ್ ಇದೆ. ಸೊ ದೊಡ್ಡವರು ನಡೆದಿರೋ ಹಾದಿಯಲ್ಲಿ ನೀವು ನಡಿಬೇಕು ಅಂದರೆ the elders have made a path for us. Let it be with a behavior, a good behavior, a good qualities, a good attitude, a good things. So they will teach us. So ಅದೇ ದಾರಿಯಲ್ಲಿ even we will proceed further, right? So ಇದು ದೊಡ್ಡವರ ದಾರಿ. So there are many experiences will be there. Our life experiences. Based on that, we will plan our life. So this is what the ದೊಡ್ಡವರ ದಾರಿ teaches us. So what is there in this lesson? ಈ ಲೆಸನ್ ಅಲ್ಲಿ ಏನಿದೆ? ಸೊ ಮೊದಲಿಗೆ ಇದೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಯಾರು ಡಾಕ್ಟರ್ ರಾಜೇಂದ್ರ ಪ್ರಸಾದ್? ಇಫ್ ಯು ಡೋಂಟ್ ನೋ ಹೂ ಇಸ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಹಿ ಈಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದ ಪ್ರಥಮ ರಾಷ್ಟ್ರಪತಿಗಳಾದವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಓಕೆ, ಲೆಟ್ಸ್ ರೀಡ್ ಲಿಟಲ್ ಮೋರ್ ಅಬೌಟ್ ಇಟ್. ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿ, ಪ್ರಥಮ ಅಂದರೆ ಫಸ್ಟ್. ಅತ್ಯಂತ ಉನ್ನತ ಸ್ಥಾನಕ್ಕೇರಿದರು ಅಂದರೆ ಅತ್ಯಂತ ಉನ್ನತ ಸ್ಥಾನ. ಪ್ರೆಸಿಡೆಂಟ್ ಇಸ್ ಸಚ್ ಅ ಪ್ರೆಸ್ಟೀಜಿಯಸ್ ಪೊಸಿಷನ್ ಅಲ್ವಾ? ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಅಂತ ವಿ ವಿಲ್ ಟೆಲ್. ಯಾರಿಗೆ? ಪ್ರೆಸಿಡೆಂಟಿಗೆ ಹೇಳ್ತೀವಿ. ಸೊ ಅಂಥ ಉನ್ನತ ಅಂದರೆ ಡಿಗ್ನಿಫೈಡ್, ಹೈಯೆಸ್ಟ್ ಪ್ರೆಸ್ಟೀಜಿಯಸ್ ಪೊಸಿಷನಲ್ಲಿ ಇದ್ದರೂ ಕೂಡ, ಸ್ಥಾನ ಅಂದರೆ ಪೊಸಿಷನ್, ಸರಳ ಜೀವನ ನಡೆಸಿದವರು. ಹಿ ಲೆಡ್ ಅ ವೆರಿ ಸಿಂಪಲ್ ಲೈಫ್. ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ಯಾರು ಜನಕ ಮಹಾರಾಜ? ಜನಕ ಮಹಾರಾಜ ಇಸ್ ಅ ಫಾದರ್ ಆಫ್ ಅ ಸೀತಾದೇವಿ. ಯಾರು ಸೀತಾ? ರಾಮ ಸೀತಾ. ಓಕೆ, ಇವರ ಅಪ್ಪನಂತೆ ಜನಕನಂತೆ ಋಷಿ ಸದೃಶ ಅಂದರೆ ಬಹಳ ಉತ್ತಮವಾಗಿ ಅ ವೆರಿ ಸಿಂಪಲ್ ಲೈಫ್ ಹಿ ಲೆಡ್. ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಯೂಸ್ ಟು ಹೋಲ್ಡ್ ದ ಆಂಗರ್. ಬಾಳಿನಲ್ಲಿ ಶಿಸ್ತು ಅಂದರೆ ಡಿಸಿಪ್ಲಿನ್ ಇನ್ ದ ಲೈಫ್, ಸಂಯಮ, ಪೇಷನ್ಸ್, ಸಮಯ ಪಾಲನೆ ಅಂದರೆ ಟೈಮ್ಗೆ ನೀವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. You should be like punctual. Punctuality is very important. If you tell that you have a class at 10 o'clock, you should be ready at 10 o'clock with all the requirements that you need to the class. So that is a punctuality. Not even 1 minute late and 1 minute less. ಆಗಬಾರ್ದು. ಟೈಮ್ ಅಂದರೆ ಟೈಮ್ ಕರೆಕ್ಟ್ ಆಗಿರಬೇಕು, ಕ್ವಿಕ್ ಆಗಿರಬೇಕು, ಪರ್ಫೆಕ್ಟ್ ಆಗಿರಬೇಕು. That shows how disciplined you are with your learning. So punctuality is very important in your life. Whatever the thing is, if you are asking your friend to wait for 5 minutes, you have to make them to wait only for 5 minutes, not more than that. Okay na? So punctuality is in everyday day-to-day life. Punctuality matters a lot. Your discipline will tell you. Nimma punctuality helite how disciplined you are anta. ಸೊ ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ಅಂದರೆ ಇಂಪಾರ್ಟೆನ್ಸ್. ಸೊ ಏನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ರು ರಾಜೇಂದ್ರ ಪ್ರಸಾದ್ ಅವರು? ಹಿ ಯೂಸ್ ಟು ಗಿವ್ ಅ ಡಿಸಿಪ್ಲಿನ್, ಶಿಸ್ತು, ಸಂಯಮ, ಪೇಷನ್ಸ್ ಮತ್ತು ಸಮಯ ಪಾಲನೆ, ಪಂಕ್ಚುಯಾಲಿಟಿ ತುಂಬ ಮಹತ್ವವನ್ನು ಕೊಡ್ತಾ ಇದ್ರು. ಹಿ ಯೂಸ್ ಟು ಗಿವ್ ಇಂಪಾರ್ಟೆನ್ಸ್ ಫಾರ್ ಟು ದೀಸ್ 3. ತಾವು ಜನರ ಸೇವಕ ಎಂಬುದನ್ನು ಹೇಳಿಕೊಳ್ಳುತ್ತಿದ್ದರು. ಹಿ ಯೂಸ್ ಟು ಟೆಲ್ ಐ ಆಮ್ ಅ ಸರ್ವೆಂಟ್ ಫಾರ್ ದ ಪೀಪಲ್ ಅಂತ ಹೇಳ್ತಿದ್ರು. ಒಂದು ದಿನ ಒನ್ ಡೇ ಕಚೇರಿಯ ಕೆಲಸ ಮುಗಿಸಿ ಹಿ ಫಿನಿಶ್ಡ್ ಆಫೀಸ್ ವರ್ಕ್, ಕಚೇರಿ ಇಸ್ ಆಫೀಸ್. ರಾಜೇಂದ್ರ ಪ್ರಸಾದ್ ಅವರು ಮನೆಗೆ ಬಂದಾಗ ಹಿ ಕೇಮ್ ಟು ಹೌಸ್. ಅವರ ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹರಿದು ಬಿದ್ದಿರುವುದನ್ನು ನೋಡಿದರು. ಹಿ ಕೇಮ್ ಬ್ಯಾಕ್ ಟು ಹೋಮ್ ಆಫ್ಟರ್ ವರ್ಕ್. ಬಂದಾಗ ನೋಡ್ತಾರೆ ಒಂದು ಬುಕ್ಕಿನ ಹಾಳೆ ಪುಟ, ದ ಪೇಜಸ್ ವರ್ ಎವ್ರಿವೇರ್, ಎಲ್ಲ ಕಡೆ ಬಿದ್ದಿತ್ತು. ಎಲ್ಲ ಕಡೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಚೆಲ್ಲಾಪಿಲ್ಲಿ ಅಂದರೆ ಒಂದೊಂದು ಕಡೆ ಇಟ್ ಇಸ್ ಸ್ಪ್ರೆಡ್ ಔಟ್ ಎವ್ರಿವೇರ್ ಆನ್ ದ ಫ್ಲೋರ್.
ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಅವರಿಗೆ ಹೊಳೆಯಲು ಹೆಚ್ಚು ವೇಳೆ ಬೇಕಾಗಿಲ್ಲ. ಸೊ it didn't took so much of a time for him because he was knowing this is done by the children ಅಂತ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು. ಸೊ he thought that the mistake has to be realized. They should realize their mistake. ತಪ್ಪಿನ ಅರಿವಾಗಬೇಕು. ತಪ್ಪು is a mistake. Realization is they should know it. ಅರಿವು ಆಗಬೇಕು ಅಂತ ಹೇಳಿ, ಆದರೆ ಆ ಮಕ್ಕಳನ್ನು ಅಪರಾಧಿಗಳಾಗಿಸಲು ಅವರ ಮನ ಒಪ್ಪಲಿಲ್ಲ. He didn't wanted the children to become a criminals. He didn't wanted the children to become like a criminal ಥರ ಟ್ರೀಟ್ ಮಾಡಬೇಕು ಅವ್ರನ್ನ ಅಂತ ಅನ್ನಿಸ್ಲಿಲ್ಲ. He wanted to know that they have done mistake, but not in a very bad way also. He made an idea. ಒಂದು ಉಪಾಯ ಮಾಡ್ತಾರೆ. ಉಪಾಯ ಅಂದರೆ ಐಡಿಯಾ. ಪ್ರಸಾದರು ಮುಖ ಕೈಕಾಲು ತೊಳೆದು ಬಂದರು. He washed his face and ಕೈಕಾಲೆಲ್ಲ ತೊಳ್ಕೊಂಡು ಬರ್ತಾರೆ. ನಿಧಾನವಾಗಿ ಕೋಣೆಯಲ್ಲಿ ಹರಿದು ಬಿದ್ದಿದ್ದ ಪುಸ್ತಕದ ಪುಟಗಳನ್ನು ಒಂದೊಂದಾಗಿ ಎತ್ತಿ ಮೇಜಿನ ಮೇಲಿಟ್ಟರು. He took all the papers ನಿಧಾನವಾಗಿ slowly and put it on the table. ಬಳಿಕ ಮಕ್ಕಳನ್ನೆಲ್ಲ ಬಳಿಗೆ ಕರೆದರು. He called all the children together. ಮಕ್ಕಳು ಓಡೋಡಿ ಬಂದರು. They came running. ರಾಜೇಂದ್ರ ಪ್ರಸಾದರು, ಮಕ್ಕಳೇ ನೋಡಿ, ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ. See, there are many pages, it's been torn here. ಇವೆಲ್ಲ ಪುಸ್ತಕದ ಪುಟಗಳು. All these are pages from the book. ನಿಮ್ಮಲ್ಲಿ ಯಾರು ಎಷ್ಟೆಷ್ಟು ಪುಟಗಳನ್ನು ಹರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗಳ ಅನುವಾಗಿ ಕಾಸು ಕೊಡುತ್ತೇನೆ. See how much pages you have torn it. So I'll give you that much of amount for you ಅಂತ ಹೇಳ್ತಾರೆ. ಆಗಬಹುದೇ, is it fine ಅಂತ ಹೇಳ್ತಾರೆ. ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. They saw everyone's face. ಒಬ್ಬೊಬ್ಬರು ಕಾಸು ಸಿಗುವುದಲ್ಲ ಎಂಬ ಸಂತೋಷದಿಂದ they were so happy that because they used to get a money. ತಾವು ಹರಿದ ಪುಟಗಳ ಸಂಖ್ಯೆಯನ್ನು ತಿಳಿಸಿದರು. They told the number of pages that they torn it. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು. He also gave the money to them. ಹುಡುಗರಿಗೆ ಖುಷಿಯೋ ಖುಷಿ, ಮಕ್ಕಳಿಗೆ ಹ್ಯಾಪಿ ಆಗೋಯ್ತು. ಆಗ ಪ್ರಸಾದರು, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ. These books are the resources. They are like a treasure. Treasure of what? Knowledge. They are the treasure of knowledge. ಜ್ಞಾನದ ಭಂಡಾರ ಅದು. ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವ ಆಕಾರಗಳು. So they are the one who improves our knowledge. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ. This is not a good habit to tear the pages of the books. It's really bad habit. ತಿಳಿಯಿತೆ, did you understand ಎಂದು ಮಕ್ಕಳಿಗೆ ತಿಳಿಯುವಂತೆ ಹೇಳಿದರು. He also told to the children. ಮಕ್ಕಳಿಗೆ ತಪ್ಪಿನ ಅರಿವಾಯಿತು. They understood, they realized their mistake. ಅವರೆಲ್ಲ ರಾಜೇಂದ್ರರಿಗೆ everyone they told to ರಾಜೇಂದ್ರ, ತಾತ, ನಾವು ಇನ್ನು ಮುಂದೆ ಎಂದು ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ. I'm sorry ತಾತ and the grandfather, we will never ever tear the pages from the books ಅಂತ ಹೇಳ್ತಾರೆ. ಜೋಪಾನ ಮಾಡುತ್ತೇವೆ, will keep it safe. ಜೋಪಾನ is a safe ಎಂದು ಪ್ರಮಾಣ ಮಾಡಿ ಹೇಳಿದರು. They promised it. ಪ್ರಸಾದರಿಗೆ ಸಮಾಧಾನವಾಯಿತು. They felt relief. ಮಕ್ಕಳಲ್ಲಿ ಅಪರಾಧ ಮನೋಭಾವ ಮೂಡಲಿಲ್ಲ. They didn't even feel like that we have done something bad, crime ಅಂತ ಅನ್ನಿಸ್ಲಿಲ್ಲ ಮಕ್ಕಳಿಗೆ. Because they realized their mistake. Anyone can do the mistake. But mistake should not be repeated again and again. ದೊಡ್ಡ ವ್ಯಕ್ತಿಗಳೇ ಹಾಗೆ. ಕೋಪ, ಸಹನೆ, ತಾಳ್ಮೆಗಿಡುವುದು ಇವೆಲ್ಲ ಅವರಿಂದ ದೂರ. ಪ್ರಗತಿಯ ಗುಟ್ಟೆ ಅದು. ಸೊ ದೊಡ್ಡ ವ್ಯಕ್ತಿಗಳು ಅಂದರೆ the one who has acquired the good knowledge. ಓಕೆ, ತುಂಬ ಹಂಬಲ್ ಆಗಿ ಇರ್ತಾರೆ. ದೇ ವಿಲ್ ಬಿ ವೆರಿ ಹಂಬಲ್ ಆ್ಯಂಡ್ ದೇ ವೋಂಟ್ ಲೈಕ್ ಯಾವಾಗಲೂ ಕೋಪ ಎಲ್ಲ ಮಾಡ್ಕೊಳ್ಳಲ್ಲ. ಅಸಹನೆ ಅಂದರೆ ಇಂಟಾಲರೆಂಟ್ ಆಗಿ ಇರೋದಿಲ್ಲ. ದೇ ವಿಲ್ ಬಿ ವೆರಿ ಪೇಷಂಟ್ ಆಗಿ ದೇ ಲೆಟ್ ದ ಅದರ್ಸ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ದಿಸ್ ಈಸ್ ದ ಸೀಕ್ರೆಟ್ ಆಫ್ ದ ಪ್ರೋಗ್ರೆಸ್. ಪ್ರಗತಿ ಅಂದರೆ ಪ್ರೋಗ್ರೆಸ್, ಡೆವಲಪ್ಮೆಂಟ್. ಗುಡ್ ಟು ಅಂದರೆ ಸೀಕ್ರೆಟ್. ಸೊ ದಿಸ್ ಇಸ್ ಅಬೌಟ್ ದ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ ಏನಿದೆ, ಡಾಕ್ಟರ್ ಜಾಕಿರ್ ಹುಸೇನ್. ಡಾ ಅಂತ ಇದೆ ಅಲ್ಲ, ಅದು ಡಾಕ್ಟರ್ ಅಂತ ಓದಬೇಕು ನೀವು. ಇಂಗ್ಲೀಷಲ್ಲಿ ದಟ್ ವಿಲ್ ಬಿ ಮೆನ್ಷನ್ ಆಸ್ ಅ DR. ಓಕೆ, ಜಾಕಿರ್ ಹುಸೇನ್. ಯಾರು ಜಾಕಿರ್ ಹುಸೇನ್? ಜಾಕಿರ್ ಹುಸೇನರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು. He is the one who has written many books about the Indian educational system, educational development and the progress ಬಗ್ಗೆ ತುಂಬ ಬುಕ್ಸ್ ಬರೆದಿದ್ದಾರೆ ಜಾಕಿರ್ ಹುಸೇನ್.
ಭಾರತಕ್ಕೆ ಸ್ವಾತಂತ್ರ್ಯದ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ ಹಿ ವಾಸ್ ಆಲ್ಸೋ ಅ ಗವರ್ನರ್ ಫಾರ್ ದ ಬಿಹಾರ್. ಭಾರತದ ಉಪರಾಷ್ಟ್ರಪತಿಗಳಾಗಿ ಹಿ ವಾಸ್ ಆಲ್ಸೋ ಅ ವೈಸ್ ಪ್ರೆಸಿಡೆಂಟ್ ಫಾರ್ ಇಂಡಿಯಾ. ಅನಂತರ ರಾಷ್ಟ್ರಪತಿಗಳಾಗಿ ಲೇಟರ್ ಹಿ ಆಲ್ಸೋ ಬಿಕೇಮ್ ಅ ಪ್ರೆಸಿಡೆಂಟ್ ದುಡಿದವರು. ಕೆಲ ಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿದ್ದರು. ಹಿ ವಾಸ್ ಆಲ್ಸೋ ಅ ಡೀನ್ ಇನ್ ದ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಲ್ಲಿ ಹಿ ವಾಸ್ ಆಲ್ಸೋ ಅ ಡೀನ್. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ಅವರ ಮುಖ್ಯ ಕಾರ್ಯಕ್ಷೇತ್ರ ಅಂದರೆ ದ ವರ್ಕ್ ಏನು? ಎಜುಕೇಷನ್, ಶಿಕ್ಷಣ. ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ. ದೆಹಲಿಯಲ್ಲಿ ದೆರ್ ಇಸ್ ಅ ಒನ್ ರಿನೌಂಡ್ ಯೂನಿವರ್ಸಿಟಿ. ಯಾವುದು? ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ. ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಅಂಡರ್ಲೈನ್ ಮಾಡ್ಕೊಳ್ಳಿ ಇದೆಲ್ಲ, ವಿಚ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಅದರ ಸ್ಥಾಪಕರು ಡಾಕ್ಟರ್ ಜಾಕಿರ್ ಹುಸೇನರು. ಯಾರದನ್ನು ಸ್ಥಾಪನೆ ಮಾಡಿದ್ದು? ಹೂ ಇಸ್ ದ ಫೌಂಡರ್? ಜಾಕಿರ್ ಹುಸೇನರು. ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿಯೇ ಕಳೆದರೆನ್ನಬಹುದು. ಹಿ ಸ್ಪೆಂಟ್ ಮೋಸ್ಟ್ ಆಫ್ ಹಿಸ್ ಟೈಮ್ ಇನ್ ದ ಯೂನಿವರ್ಸಿಟಿ. ಯಾವ ಯೂನಿವರ್ಸಿಟಿ? ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ. ಅಲ್ಲಿನ ಒಂದು ಘಟನೆ ತುಂಬಾ ರೋಚಕವಾಗಿದೆ. ದರ್ ಈಸ್ ಅ ಒನ್ ಇನ್ಸಿಡೆಂಟ್ ದಟ್ ಹ್ಯಾಪನ್ ದರ್ ವಿಚ್ ಇಸ್ ರಿಯಲಿ ಡಿಫ್ರೆಂಟ್, ವಿಚ್ ಇಸ್ ರಿಯಲಿ ಏನಂತಾರೆ, ರೋಚಕ, ಸ್ವಾರಸ್ಯಕರವಾಗಿದೆ, ವೆರಿ ಇಂಟ್ರೆಸ್ಟಿಂಗ್. ಡಾಕ್ಟರ್ ಜಾಕಿರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು. So he used to give a most importance to the discipline and cleanliness. ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು. ಸೊ ಎವ್ರಿ ಟೈಮ್ ಹಿ ಯೂಸ್ ಟು ಟೆಲ್ ಯು ಶುಡ್ ವೇರ್ ದ ಕ್ಲೀನ್ ಕ್ಲಾತ್, ಮತ್ತು ಬೂಟ್ಸ್ಗೆ ಪಾಲಿಶ್ ಆಗಿರಬೇಕು ಅಂತ. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರ್ ಹುಸೇನರು ಹೇಳಿದ್ದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ದೇ ನೆವರ್ ಯೂಸ್ ಟು ಫಾಲೋ ಪ್ರಾಪರ್ಲಿ. ಪಾಲಿಸು ಅಂದರೆ ಫಾಲೋ ಮಾಡೋದು. ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು. ಹಿ ಥಾಟ್ ದಟ್ ದಿಸ್ ಇಸ್ ನಾಟ್ ಗುಡ್, ಡಿಸಿಪ್ಲಿನ್ ಸರಿಗಿಲ್ಲ ಅಂತ ಅನ್ನಿಸ್ತು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿಯನ್ನು ಕಂಡುಕೊಂಡರು. ಹೇ ಹಿಮ್ಸೆಲ್ಫ್ ಫೌಂಡ್ ಅ ಐಡಿಯಾ ಟು ಟೀಚ್ ದ ಚಿಲ್ಡ್ರನ್. ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕಿರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ದೇ ಅಬ್ಸರ್ವ್ ದಟ್ ಜಾಕಿರ್ ಹುಸೇನ್ ಹಿ ಹಿಮ್ಸೆಲ್ಫ್ ಡ್ರೆಸ್ ಲೈಕ್ ಅ ಬೂಟ್ ಪಾಲಿಶ್ ಪರ್ಸನ್ ಥರ ಡ್ರೆಸ್ ಮಾಡಿ ಹಿ ವಾಸ್ ಸಿಟಿಂಗ್ ಅಟ್ ದ ಗೇಟ್ ಎಂಟ್ರೆನ್ಸ್ ಆಫ್ ದ ಯೂನಿವರ್ಸಿಟಿ. ಕುಲಪತಿಗಳ ಕೈಯಲ್ಲಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡು ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು. They really felt ashamed because the dean himself is sitting near the entrance with the polished dabba to polish the boots of the students, which really felt bad for the children. Students ಗೆ ತುಂಬಾ ನಾಚಿಕೆ ಆಗುತ್ತೆ. They feel very shy about their behavior. ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡು ಆಗಿತ್ತು. The two people they were also done the polish ಮಾಡಿಸ್ಬಿಟ್ಟಿದ್ರು. ಯಾರ ಹತ್ರ? ಜಾಕಿರ್ ಹುಸೇನ್ ಹತ್ರ ಆಲ್ಸೋ ಆಗಿಬಿಟ್ಟಿತ್ತು. ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಫ್ರಮ್ ದಟ್ ಡೇ ದೇ ಯೂಸ್ ಟು ವೇರ್ ಕ್ಲೀನ್ ಕ್ಲಾತ್ ಮತ್ತು ಬೂಟಿಗೆ ಪಾಲಿಶ್ ಹಾಕ್ಕೊಂಡು ಕಾಲೇಜ್ಗೆ ಬರಕ್ಕೆ ಶುರು ಮಾಡ್ತಾರೆ. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು. ಸೊ ಫ್ರಮ್ ದಿಸ್ ದೇ ಡೆವಲಪ್ಡ್ ಎ ಗುಡ್ ಡಿಸಿಪ್ಲಿನ್ ಅಂಡ್ ಬಿಹೇವಿಯರ್ ಇನ್ ದರ್ ಲೈಫ್. ಶಿಸ್ತು ಮೂಡಿಸಿಕೊಳ್ಳಿ, ಇದು ಜಾಕಿರ್ ಹುಸೇನರ ಆದೇಶವಾಗಿತ್ತು. ಯಾವುದು ಜಾಕಿರ್ ಹುಸೇನರ ಆದೇಶ? ಶಿಸ್ತು ಮೂಡಿಸಿಕೊಳ್ಳಿ, ಬಿ ಅ ಗುಡ್ ಡಿಸಿಪ್ಲಿನ್ ಪೀಪಲ್ ಅನ್ನೋದು ಜಾಕಿರ್ ಹುಸೇನರ ಆದೇಶ, ಒಂದು ಕಮಾಂಡ್. ಸೊ ಇಲ್ಲಿ ಏನಿದೆ? ಸೊ ದಿಸ್ ಟಾಕ್ಸ್ ಅಬೌಟ್ ಹೌ ವಿ ನೀಡ್ ಟು ಬಿ, ಹೌ ವಿ ಶುಡ್ ಟು ಬಿ. ಸೊ ದೀಸ್ ಆರ್ ದ ಪಾತ್. ದೊಡ್ಡವರು ಏನು ಹೇಳ್ಕೊಡ್ತಾರೆ ಅದನ್ನೇ ನಾವು ಮಾಡ್ತೀವಿ ಅಲ್ವಾ? ಸೊ ಇಫ್ ದೇ ಆರ್ ಟೀಚಿಂಗ್ ಅ ಗುಡ್ ಥಿಂಗ್ಸ್ ವಿ ವಿಲ್ ಬಿ ಗೋಯಿಂಗ್ ಇನ್ ಅ ವೆರಿ ಗುಡ್ ರೈಟ್ ಪಾತ್. ಇಫ್ ವಿ ಸಿ ಎನಿ ರಾಂಗ್ ಪಾತ್ ದೆನ್ ವಿ ವಿಲ್ ಫಾಲೋ ದ ಸೇಮ್ ರಾಂಗ್ ಪಾತ್. ಸೊ ಅದಕ್ಕೆ ನೀವು ಯಾವಾಗಲೂ ಒಳ್ಳೆಯದನ್ನು ಕಲಿಬೇಕು. ಯು ಶುಡ್ ಆಲ್ವೇಸ್ ಲರ್ನ್ ಅ ಗುಡ್ ಬಿಹೇವಿಯರ್, ಗುಡ್ ಆ್ಯಟಿಟ್ಯೂಡ್, ಬಿ ಎ ಡಿಸಿಪ್ಲಿನ್ ಪೀಪಲ್, ಟೈಮ್ ಮೇಂಟೈನ್ ಮಾಡಿ, ಕ್ಲೀನ್ ಆಗಿರಿ. ಸೊ ದೀಸ್ ಆಲ್ ಥಿಂಗ್ಸ್, ಅ ಗುಡ್ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಇಸ್ ಬೀಂಗ್ ಟೋಲ್ಡ್ ಇನ್ ದಿಸ್ ಲೆಸನ್, ದೊಡ್ಡವರ ದಾರಿ. ಓಕೆನಾ? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಲೆಸನ್. ಇವಾಗ ವೆಲ್ಕಮ್ ಟು ದ ಎಕ್ಸಸೈಸಸ್ ಅಂಡ್ ಅಭ್ಯಾಸ. ಫಸ್ಟ್ ಏನಿದೆ? ಕೃತಿ ಪರಿಚಯ. ಕವಿಯೇ ಬರ್ದಿರು. ಯಾರು ಬರ್ದಿದ್ದಾರೆ ಇದನ್ನು? ಐ ಆಲ್ರೆಡಿ ಟೋಲ್ಡು. ಬೇಗೋ ರಮೇಶ್ ಅವರು ಬರ್ದಿದ್ದಾರೆ. ಇವರು ಮೈಸೂರು ಜಿಲ್ಲೆಯ ಕೃಷ್ಣರಾಜ ತಾಲೂಕಿನ ದೊಡ್ಡ ಹನಸುಗೆ ಗ್ರಾಮದಲ್ಲಿ ಜನಿಸಿದರು.
ಓಕೆ, ಸೊ ದೇ ಆರ್ ಗಿವಿಂಗ್ ದ ಕಂಪ್ಲೀಟ್ ಏನಂತೀಯಾರೆ ಒಂದು ಪರಿಚಯ, ಇಂಟ್ರೊಡಕ್ಷನ್ ಆಫ್ ದ ಕವಿ. ಸೊ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಟೇಕ್ ಅ ಟೈಮ್, ರೀಡ್ ಇಟ್ ಔಟ್. ಸಾರಿ, ನಾನು ಇದನ್ನು ಓದ್ತಿಲ್ಲ. ಐ ರಿಕ್ವೆಸ್ಟ್ ಯು ಆಲ್ ಟು ಟೇಕ್ ಅ ಟೈಮ್ ಆ್ಯಂಡ್ ರೀಡ್ ಇಟ್ ಔಟ್ ಅಬೌಟ್ ದ ಬೇಗೂರು ರಮೇಶ್ ಅವರ ಬಗ್ಗೆ ಓದಿ. ಅವರು ಯಾರು, ವಾಟ್ ಈಸ್ ಈ, ವಾಟ್ ಆ್ಯಂಡ್ ಆಲ್ ಹಿ ರೋಟ್, ಏನು ಬರೆದಿದ್ದಾರೆ, ಯು ಶುಡ್ ರೀಡ್, ದೆನ್ ಓನ್ಲಿ ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಆ್ಯಂಡ್ ಆಲ್ಸೋ ಮೇಕ್ ಅ ನೋಟ್, ಈ ಪ್ರಸ್ತುತ ಪಠ್ಯ ಭಾಗ ಅಂದರೆ ದಿಸ್ ಪ್ರೆಸೆಂಟ್ ಲೆಸನ್ನ ಅವರ ಯಾವ ಬುಕ್ಕಿಂದ ತಗೊಂಡಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ದೇ ಮೈಟ್ ಆಸ್ಕ್ ಯು ಇನ್ ದ ಎಕ್ಸಾಮ್ಸ್. ಓಕೆನಾ, ಫ್ರಮ್ ವಿಚ್ ಬುಕ್ ದೇ ಹ್ಯಾವ್ ಟೇಕನ್ ದಿಸ್ ಲೆಸನ್ ಅಂತ. ಓಕೆನಾ, ಅಂಡ್ ದಟ್ ಇಸ್ ಮೆನ್ಷನ್ ಇನ್ ದ ಎಂಡ್ ಆಫ್ ದ ಕೃತಿ ಪರಿಚಯ. ನೆಕ್ಸ್ಟ್ ಏನಿದೆ, ಪದಗಳ ಅರ್ಥ. ತುಂಬ ಪದಗಳಿದೆ. ಐ ರಿಕ್ವೆಸ್ಟ್ ಯು ಆಲ್ ಟು ಟೇಕ್ ಅ ಟೈಮ್, ರೈಟ್ ಇಟ್ ಡೌನ್. ಒಂದೊಂದು ಪದಗಳನ್ನು ಕೂಡ ಬರೆದು ವೊಕ್ಯಾಬ್ಯುಲರಿನ ಇನ್ಕ್ರೀಸ್ ಮಾಡಬೇಕು. ದ ಮೋರ್ ಆ್ಯಂಡ್ ಮೋರ್ ಯು ಲರ್ನ್ ದ ವರ್ಡ್ಸ್, ದ ಮೋರ್ ಆ್ಯಂಡ್ ಮೋರ್ ಯುವರ್ ಲ್ಯಾಂಗ್ವೇಜ್ ವಿಲ್ ಬಿ ಬೆಟರ್ ಆ್ಯಂಡ್ ದ ಬೆಟರ್. ಓಕೆ, ಸೊ ವೆರಿ ಗುಡ್. ಸೊ ಬರೆದು ಪ್ರಾಕ್ಟೀಸ್ ಮಾಡಿ. ಐ ಆಲ್ರೆಡಿ ಟೋಲ್ಡ್ ಯು ದ ಮೀನಿಂಗ್ಸ್, ಎಲ್ಲದಕ್ಕೂ ಮೀನಿಂಗ್ ಹೇಳಿದ್ದೀನಿ ಇನ್ ಇಂಗ್ಲೀಷ್. ಇಫ್ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಅರ್ಥ ಆಗಿಲ್ಲ ಅಂದರೆ, ಇಫ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್, ಪ್ಲೀಸ್ ಡೂ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಸೊ ದಟ್ ಐ ಕ್ಯಾನ್ ಗಿವ್ ಯು ದ ಮೀನಿಂಗ್. ಓಕೆ, ಸೊ ಪದಗಳ ಅರ್ಥ ಯು ಹ್ಯಾವ್ ಟು ಡೂ, ಆ್ಯಂಡ್ ವಿವರ ತಿಳಿಯಿರಿ ಆಲ್ಸೋ ಯು ಹ್ಯಾವ್ ಟು ಡೂ, ಬಿಕಾಸ್ ಐ ಹ್ಯಾವ್ ಟೋಲ್ಡ್ ದಟ್ ಒನ್ ಆಲ್ಸೋ ಆಲ್ರೆಡಿ. ನಾನು ನಿಮಗೆ ಹೇಳಿದ್ದೀನಿ, ಐ ಹ್ಯಾವ್ ಗಿವನ್ ದ ಮೀನಿಂಗ್, ಬೋತ್ ಆಫ್ ದಮ್. ನೀವು ಬರೆದು ಪ್ರಾಕ್ಟೀಸ್ ಮಾಡಿ. ಪ್ಲೀಸ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಆ್ಯಂಡ್ ಮೆಮರೈಸ್ ಆಲ್ ದ ವರ್ಡ್ಸ್. ನೆಕ್ಸ್ಟ್, ಅಭ್ಯಾಸದಲ್ಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ, ಅಂದರೆ ಫಿಲ್ ಅಪ್ ದ ಬ್ಲಾಂಕ್ಸ್, ವಿಚ್ ಈಸ್ ವೆರಿ ಈಸಿ. ಅವ್ರು ಆಲ್ರೆಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಯು ನೋ ದ ಲೆಸನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ಲೀಸ್ ರೀಡ್ ಇಟ್ ಆ್ಯಂಡ್ ಫಿಲ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಏನಿದೆ, ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿರಿ. ವೆರಿ ಗುಡ್, ದ ಫೇವ್ರೇಟ್ ಒನ್. ಸೊ ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರೀಬೇಕು. ಐ ಟೆಲ್ ಯು ದ ಮೀನಿಂಗ್ ಆಫ್ ಈಚ್ ಅಂಡ್ ಎವ್ರಿ ವರ್ಡ್ ಸೊ ದಟ್ ಯು ಕ್ಯಾನ್ ಫಿಲ್ ದ ಸೆಂಟೆನ್ಸ್. ರಾಷ್ಟ್ರಪತಿ ಪ್ರೆಸಿಡೆಂಟ್, ಕಾಸು ಇಸ್ ಅ ಹಣ, ಶಿಸ್ತು ಇಸ್ ಅ ಡಿಸಿಪ್ಲಿನ್, ದಾರಿ ಇಸ್ ಅ ಪಾತ್. ನೆಕ್ಸ್ಟ್, ಒಂದು ವಾಕ್ಯದಲ್ಲಿ ಉತ್ತರಿಸಿ ಇನ್ ಒನ್ ಸೆಂಟೆನ್ಸ್. ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಹಿ ಯೂಸ್ ಟು ಟೆಲ್ ಐ ಆಮ್ ಅ ಸರ್ವೆಂಟ್ ಫಾರ್. ಎಸ್, ರಾಜೇಂದ್ರ ಪ್ರಸಾದರು ಡ್ಯಾಶ್ ಸೇವಕನೆಂದು ಹೇಳಿಕೊಳ್ಳುತ್ತಿದ್ದರು. ಇನ್ ದ ಪ್ಲೇಸ್ ಆಫ್ ಯಾರ, ರೈಟ್ ದ ಆನ್ಸರ್. I'm not giving you the answer directly here. I'm helping you out to find the answer. So it's my humble request for you all to find the answers. ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು. ಚಿಲ್ಡ್ರನ್ ದೇ ಟೋಲ್ಡ್ ದ ಪೇಜಸ್. ಅವರಿಗೆ ಪ್ರಸಾದರು ಏನನ್ನು ಕೊಡ್ತಾರೆ. ವಾಟ್ ಹಿ ವಿಲ್ ಗಿವ್ ಟು ದಮ್. ಹಿ ವಿಲ್ ಗಿವ್. ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು. ವಿಚ್ ಈಸ್ ನಾಟ್ ಅ ಗುಡ್ ಪ್ರಾಕ್ಟೀಸ್ ಅಂತ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಟೋಲ್ಡ್ ಟು ಚಿಲ್ಡ್ರನ್, ವಿಚ್ ಇಸ್ ನಾಟ್ ಅ ಗುಡ್ ಪ್ರಾಕ್ಟೀಸ್. ಜಾಮಿಯಾ ಮಿಲಿಯಾ ಎಲ್ಲಿದೆ. ವೆರ್ ಇಸ್ ಜಾಮಿಯಾ ಮಿಲಿಯಾ. ಕ್ಯಾಪಿಟಲ್ ಆಫ್ ಇಂಡಿಯಾ ಯಾವುದು. ಜಾಕಿರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು. ವಿಚ್ ವಾಸ್ ದಟ್ ವೇಷ. ಯಾವ ವೇಷ ಹಾಕೊಂಡು ಹೋಗ್ತಾರೆ. ಹಿ ಡ್ರೆಸ್ಡ್ ಅಪ್ ಲೈಕ್ ಅ. ಬರೀ ಕೆಳಗಿನ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು. ಹೂ ಟೋಲ್ಡ್ ಟು ಹೂಮ್. ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ. ಸಿ ಚಿಲ್ಡ್ರನ್, ದ ಬುಕ್ಸ್ ಆರ್ ದ ಟ್ರೆಷರ್ ಆಫ್ ನಾಲೆಡ್ಜ್. ಯಾರು ಹೇಳಿದ್ರು. ಯಾರಿಗೆ ಹೇಳಿದ್ದು. ಈ ಮಾತನ್ನು ಡ್ಯಾಶ್ ಹೇಳಿದರು. ತಾತ, ಇನ್ನು ಮುಂದೆ ನಾವು ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ. ತಾತ, ವಿ ವಿಲ್ ನೆವರ್ ಟೇರ್ ಅ ಪೇಜಸ್ ಫ್ರಮ್ ದ ಬುಕ್ ಫ್ರಮ್ ಟುಡೇ. ಯಾರು ಹೇಳಿದ್ದು. ಸಿಂಪಲ್. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ 2 to 3 ಸೆಂಟೆನ್ಸಲ್ಲಿ ಆನ್ಸರ್ ಮಾಡಬೇಕು. ರಾಜೇಂದ್ರ ಪ್ರಸಾದರ ವ್ಯಕ್ತಿತ್ವ ವಿವರಿಸಿ. ಸೊ ಯು ಶುಡ್ ಟಾಕ್ ಅಬೌಟ್ ರಾಜೇಂದ್ರ ಪ್ರಸಾದ್, ಹೌ ಹಿ ವಾಸ್ ಅಂತ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಏನಿದೆ, ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕಿರ್ ಹುಸೇನರು ಏನು ಮಾಡಿದರು. ವಾಟ್ ಇಡ್ ಜಾಕಿರ್ ಹುಸೇನ್ ಡಿಡ್ ಟು ಟೀಚ್ ಅ ಲೆಸನ್ ಫಾರ್ ದ ಚಿಲ್ಡ್ರನ್, ಫಾರ್ ದ ಸ್ಟೂಡೆಂಟ್ಸ್. ಗೊತ್ತಲ್ವಾ. ಈ ಡ್ರೆಸ್ಡ್ ಅಪ್ ಲೈಕ್ ಅ ಆ್ಯಂಡ್ ಸ್ಯಾಟ್ ಇನ್ ಫ್ರಂಟ್ ಆಫ್ ದ ಎಂಟ್ರೆನ್ಸ್. ರಿಮೈನಿಂಗ್ ನೀವೇ ಬರೀರಿ. ವಚನ ಬದಲಿಸಿ. ಸಿಂಗ್ಯುಲರ್ ಪ್ಲೂರಲ್. ಸಿಂಗ್ಯುಲರ್ ಇದ್ದರೆ ಪ್ಲೂರಲ್ ಮಾಡಿ, ಪ್ಲೂರಲ್ ಇದ್ದರೆ ಸಿಂಗ್ಯುಲರ್ ಮಾಡಿ. ಆನ್ಸರ್ ಗೊತ್ತಿಲ್ಲ ಅಂದರೆ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಯು ವಿಲ್ ಗೆಟ್ ದ ಆನ್ಸರ್. ಆ್ಯಂಡ್ ಆಲ್ಸೋ ನಿಮಗೆ ಏಕವಚನ ಬಹುವಚನ, ಇಫ್ ಯು ಆರ್ ನ್ಯೂ ಟು ದಟ್, ಪ್ಲೀಸ್ ಗೋ ಟು ದ ಗ್ರಾಮರ್ ಪ್ಲೇಲಿಸ್ಟ್. ದೇರ್ ಯು ಹ್ಯಾವ್ ಅ ವಿಡಿಯೋ ಸ್ಪೆಷಲಿ ಫಾರ್ ಏಕವಚನ ಬಹುವಚನ. ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ರೀಡ್ ಆ್ಯಂಡ್ ಕಮ್ ಹಿಯರ್ ಆ್ಯಂಡ್ ಆನ್ಸರ್ ದಿಸ್. ಸ್ತ್ರೀಲಿಂಗ ಪುಲ್ಲಿಂಗ ಇದು ಕೂಡ ಅಷ್ಟೇ. ಇಫ್ ಯು ಡೋಂಟ್ ನೋ ದ ಆನ್ಸರ್ ಯು ಕ್ಯಾನ್ ಲೋ. ಪುಲ್ಲಿಂಗ ಇಸ್ ಅ ಮೇಲ್, ಸ್ತ್ರೀಲಿಂಗ ಇಸ್ ಅ ಫೀಮೇಲ್. ಅವನು, ಇವಳು. ಗೌಡತಿ ಇಸ್ ಅ ಗೌಡ. ಶರಣ, ಶರಣೆ. ಕೆಳಗಿನ
ಇದರಲ್ಲಿ 4 ಉದಾಹರಣೆಗಳನ್ನು ಕೊಟ್ಟಿದೆ. ಸೊ ಅನ್ವರ್ಥನಾಮ, ರೂಢನಾಮ, ಅಂಕಿತನಾಮ. ಇಫ್ ಯು ಡೋಂಟ್ ನೋ ವಾಟ್ ಈಸ್ ಅನ್ವರ್ಥನಾಮ, ಅಂಕಿತನಾಮ ಅಂಡ್ ರೂಢನಾಮ, ಪ್ಲೀಸ್ ಗೋ ಟು ದ ಗ್ರಾಮರ್ ಲಿಸ್ಟ್. ಅಲ್ಲಿ ನೌನ್ ನಾಮಪದ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗೋ ರೀಡ್ ಇಟ್, ವಾಚ್, ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಕಮ್ ಬ್ಯಾಕ್ ಹಿಯರ್ ಅನ್ ಆನ್ಸರ್. ಇಫ್ ಯು ಡೋಂಟ್ ನೋ ದ ಆನ್ಸರ್, ಆಗಲೂ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಐ ಹೆಲ್ಪ್ ಯು ಔಟ್ ವಿತ್ ದ ಆನ್ಸರ್. ಓಕೆನಾ? ನೆಕ್ಸ್ಟ್ ಏನಿದೆ, ವ್ಯಾಕರಣ ಮಾಹಿತಿ, ವಿಚ್ ಇಸ್ ಅ ವೆರಿ ಬೇಸಿಕ್. ಸೊ ಪ್ಲೀಸ್ ಗೋ ಥ್ರೂ ದಿಸ್. ಒತ್ತಕ್ಷರ, ಗುಣಿತಾಕ್ಷರ, ಸಂಯುಕ್ತಾಕ್ಷರ, ಇದರ ಬಗ್ಗೆ ಎಲ್ಲ ಓದಿ, ವಿಚ್ ಈಸ್ ವೆರಿ ಈಸಿಯರ್ ಫಾರ್ ಯು. ಜಸ್ಟ್ ಅ ಗ್ಲಾನ್ಸ್ ಆಫ್ ಅ ಗ್ರಾಮರ್. ದಟ್ಸ್ ಇಟ್. ಸೊ ಈ ಪಾಠ ಮುಗೀತು. ದೊಡ್ಡವರ ದಾರಿ. ಇದರಲ್ಲಿ ಬೇರೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಪ್ಲೀಸ್ ಡೂ ಲೆಟ್ ಮಿ ನೋ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಲೆಸನ್ ಆ್ಯಂಡ್ ಇಟ್ ವಾಸ್ ವೆರಿ ಈಸಿ ಫಾರ್ ಯು ಅನ್ಕೋತೀನಿ. ಡೌಟ್ಸ್ ಇದ್ದರೆ ಆ್ಯಸ್ ಯೂಶುವಲ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅವ್ರು ರೈಟ್ ಮೇಲ್ ಟು yashasvikannadavani@gmail.com. ಆನ್ಸರ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ. ಡೋಂಟ್ ಕಾಪಿ ಫ್ರಮ್ ಎನಿವರ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಫಾರ್ ಯು ಆಲ್ ಟು ಟ್ರೈ ದ ಆನ್ಸರ್ಸ್. ಕರೆಕ್ಷನ್ಗೆ ಬೇಕಿದ್ರೆ ಯು ಕ್ಯಾನ್ ಸೆಂಡ್ ಟು ಟೇಕ್ ಅ ಪಿಕ್ಚರ್ ಆ್ಯಂಡ್ ಸೆಂಡ್ ಇಟ್ ಟು yashasvikannadavani@gmail.com. ಐ ವಿಲ್ ಡೂ ದ ಕರೆಕ್ಷನ್ ಆ್ಯಂಡ್ ಸೆಂಡ್ ಇಟ್ ಬ್ಯಾಕ್. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್ ದ ವಿಡಿಯೋ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ನಾಲೆಜ್ ಶೇರಿಂಗ್ ಇಸ್ ಆಲ್ವೇಸ್ ದ ಬೆಸ್ಟ್ ಒನ್ ದಟ್ ಯು ಕ್ಯಾನ್ ಡೂ ಆಲ್ವೇಸ್ ಅಂತ ಪ್ರತಿ ಸಲ ನಾನು ಹೇಳ್ತಿದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಇಮಿಡಿಯೇಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. ಆ್ಯಂಡ್ ಬೆಲ್ ಐಕಾನ್ ಇದೆ, ಬೆಲ್ ಐಕಾನ್ ಒತ್ತೋದು ಮರಿಬೇಡಿ, ಸೊ ದಟ್ ಯು ವಿಲ್ ರಿಸೀವ್ ಅ ನೋಟಿಫಿಕೇಶನ್ ಆಸ್ ಅಂಡ್ ವೆನ್ ಐ ಅಪ್ಲೋಡ್ ದ ವಿಡಿಯೋ. ದರ್ ಆರ್ ಮೆನಿ ಮೋರ್ ಲೆಸನ್ಸ್ ಇನ್ ದ ಪೋಯಮ್ಸ್ ದಟ್ ವಿ ಹ್ಯಾವ್ ಟು ಡೂ ಇನ್ ದ 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ. ನಾವು ಮಾಡೋದು ತುಂಬ ಇದೆ ಸಿರಿ ಕನ್ನಡದಲ್ಲಿ. ಸೊ ಕೀಪ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ವಾಚ್ ಆಲ್ ದ ವಿಡಿಯೋಸ್ ಆಫ್ ದ ಲೆಸನ್ಸ್ ಇನ್ ದ ಪೋಯಮ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ನೆನಪು ಮಾಡ್ತಾ ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.